ಎಸ್ ಕಾರ್ಯಾಚರಣೆ ಈಗ ಸದ್ಯಕ್ಕೆ ನೋಡ್ತಾ ಇರ್ಬೋದು. ಸದ್ಯಕ್ಕೆ ಕಾರ್ಯಾಚರಣೆ ರಾತ್ರಿ ಆಗೋಯ್ತು. ಯಾಕೆಂದರೆ ಸ್ಟಾರ್ಟ್ ಮಾಡಿದ್ದೆ ಸುಮಾರು ಒಂದು ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಕಾರ್ಯಾಚರಣೆ. ಊಟ ಹಾಕಿದ್ದು ಸರಿ ಸುಮಾರು ಒಂದು 1 ಗಂಟೆ ಅಂದ್ಕೊಳ್ಳಿ. ಅಂತಾರೆ ಆಲೂರು ಭೈರವಪುರ ಏನೋ ಕ್ಯಾಂಪ್ ಮಾಡಿದ್ರು. ಸೊ ಅಲ್ಲಿಂದ ಕಾರ್ಯಾಚರಣೆಗೆ ಅಂತ ಆನೆಯನ್ನು ಲೋಡ್ ಮಾಡ್ಕೋತಾರೆ. ಕಾಡಾನೆ ಸೈಟ್ ಆಗಿದ್ದು ಆಲೂರು ರೇಂಜಲ್ಲಿ ಇತ್ತು ಅಂತ ಒಂದು ಮೆಸೇಜ್ ಇತ್ತು. ನಂತರ ಬಿಕ್ಕೋಡ್ ರೇಂಜ್ಗೆ ಬಂದಿದೆ ಅಂತ ಮೆಸೇಜ್ ಬರುತ್ತೆ. ಇಮಿಡಿಯೇಟ್ ಎಲ್ಲ ಊಟ ಬೇಗ ಎಲ್ಲ ಮಾವುತ ಕಾವಟಿ ಟೀಮ್ ETF ಟೀಮ್ ಎಲ್ಲ ಮತ್ತು ಅರಣ್ಯ ಅಧಿಕಾರಿಗಳು ಎಲ್ಲರೂ ಊಟವನ್ನು ಮಾಡಿಕೊಂಡು ಲಾರಿಗೆ ಹತ್ತಿಸ್ತಾರೆ ಆನೆಯನ್ನು. ನಂತರ ಬಿಕ್ಕೋಡು ರೇಂಜ್ಗೆ ಕುಮ್ಕಿ ಆನೆಗಳು ಎಂಟ್ರಿ ಕೊಡ್ತವೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಕುಮ್ಕಿ ಆನೆಗಳು ಒಂದು ಭಾಗ ಅಂದರೆ ಬಿಕ್ಕೋಡಿಂದ ಉಸ್ಕೂರು ಬೆಳ್ಳವಾರ ಅಂತ ಅದು, ಅಲ್ಲಿ ನೇರಳು ಮನೆ ಸ್ವಲ್ಪ ಮುಂದೆ, ಅಲ್ಲಿ ಆನೆಗಳನ್ನ ಇಳಿಸ್ತಾರೆ. ಸೊ ಇನ್ನೊಂದು ಮೆಸೇಜ್ ಬರುತ್ತೆ ಒಳಗಡೆ ಇದೆ ಅಂತ, ಕಾಫಿ ಎಸ್ಟೇಟ್ ಒಳಗಡೆ ಗದ್ದೆ ಆಸೆ ಹೋಗಬೇಕು. ಸೊ ಇಮಿಡಿಯೇಟ್ ಆನೆಗಳನ್ನೆಲ್ಲ ಇಳಿಸಿ ಕಾತಿ ನಮ್ದ ಹಗ್ಗ ಎಲ್ಲವನ್ನೂ ಕೂಡ ಕಟ್ಟಿ ಮೇಲೆ ಕುತ್ಕೊತಾರೆ. ಡಾಕ್ಟರ್ಸ್ ಟೀಮ್ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೆಲ್ಲ ಕಂಪ್ಲೀಟಾಗಿ ರೆಡಿಯಾಗಿ ಒಳಗಡೆ ಹೋಗ್ತಾರೆ. ನಂತರ ಸ್ವಲ್ಪ ಹೊತ್ತಾದಮೇಲೆ ಆನೆ ಸೈಟ್ ಆಗುತ್ತೆ. ಡಾರ್ಟ್ ಸಹ ಮಾಡ್ತಾರೆ, ಯಶಸ್ವಿ ಆಗುತ್ತೆ. ಆದರೆ ಆನೆ ಇಮಿಡಿಯೇಟು ಫಾಸ್ಟಾಗಿ ಮೂಮೆಂಟ್ ಶುರು ಆಗುತ್ತೆ, ಸಿಕ್ಕಾಪಟ್ಟೆ ಓಡ್ಸೋಕ್ಕೆ ಶುರು ಆಗುತ್ತೆ. ಡಾಟ್ ಬೇಗನೆ ಆಗುತ್ತೆ ಅನ್ಕೋಬೋದು. ಡಾಟ್ ಬೇಗ ಆದರೂ ಕೂಡ ಆನೆ ನಿಲ್ಲೋದಿಲ್ಲ, ಇಮಿಡಿಯೇಟ್ ಬೇಗ ಪಾಸ್ ಆಗ್ತಾ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಸುಮಾರು 2 ರಿಂದ 3 ಅವರು ಕಂಪ್ಲೀಟು ಆನೆಯಿಂದನೇ ಅರಣ್ಯ ಇಲಾಖೆ ಬೀಳುತ್ತೆ. ಆನೆ ನಿಲ್ಲೋದೇ ಇಲ್ಲ, ನಡ್ಕೊಂಡು ಹೋಗ್ತಾನೆ ಇದೆ. ಡಾಟ್ ಮಾಡಿದ್ದು ನಿಜವಾಗ್ಲೂ ಕೂಡ ಯಶಸ್ವಿ ಆದರೂ ಆನೆ ಮಾತ್ರ ನಿಲ್ತಾ ಇಲ್ಲ, ಮೂಮೆಂಟ್ ಆಗ್ತಾನೇ ಇದೆ. ಅಂತೂ ಕೊನೆಗೂ ಸುಮಾರು 6 ಗಂಟೆ 30 ನಿಮಿಷ ಅನ್ಬೋದು. ಇನ್ನೇನು ಕತ್ಲು ಆಗ್ತಾಯಿತ್ತು, ಜಸ್ಟ್ ಕತ್ಲಾಯಿತು. ಆಗ ಕಾಡಾನೆ ಬಿತ್ತು ಕೆಳಗಡೆ. ಅಷ್ಟೊತ್ತಿಗಾಗಲೇ ಅಲ್ಲಿ ಕಂಪ್ಲೀಟು ಕರೆಂಟೆಲ್ಲ ತೆಗೆದಾಗಿತ್ತು, ಲೈಟ್ ಬೆಳಕಿಲ್ಲ. ಅಂಥದ್ರಲ್ಲೂ ಅರಣ್ಯ ಇಲಾಖೆ ಒಂದು ದೊಡ್ಡ ಸಾಹಸ, ಅಡ್ವೆಂಚರ್ ಆಗಿರುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಬಿದ್ದಿದ್ದಾನೆ. ಮಾತಾಡಬೇಡಿ, ಇದು ಆನೆ ಹಿಂದೆ ಹೋಗ್ತಾ ಇರೋದು ನೀವು. ನಿಮ್ಮ ಜೀವ ಮುಖ್ಯ. ನೀವು ಹೋದ್ರು ಕೊಂಡೋಗ್ಬಿಟ್ರೆ ಬೇರೆ ನನ್ನ ಹಾಕ್ಬೇಕಲ್ಲ. ರೋಚಕವಾದಂಥ ಕಾರ್ಯಾಚರಣೆ ಇವತ್ತು ಸಾಕ್ಷಿ ಆಯಿತು. ಏಕೆಂದರೆ ಅರಣ್ಯ ಇಲಾಖೆ ಹರಸಾಹಸ ಪಟ್ಟು ಈ ಒಂದು ಕಾಡಾನೆಯನ್ನು ಹಿಡಿಯೋಕ್ಕೆ ಡಾರ್ಟ್ ಮಾಡಿದ್ರು ಕೂಡ ಆನೆ ನಿಲ್ಲದೆ ಸಿಕ್ಕಾಬಿಟ್ಟೆ ಮೂಮೆಂಟ್ ಸಹ ಆಯಿತು. ಕತ್ಲಾಗೋ ಅಷ್ಟೊತ್ತಿಗೆ ಆನೆ ಬೀಳುತ್ತೆ. ಇಮಿಡಿಯೇಟ್ ಹಗ್ಗ ಹಾಕಿ ಕುಮ್ಕಿ ಆನೆಗಳ ಸಹಾಯದಿಂದ ಮುಂದಕ್ಕೆ ಎಳ್ಕೊಂಬರ್ತಾರೆ. ಕಾಫಿ ಎಸ್ಟೇಟ್ನಲ್ಲೇ ಬೀಳುತ್ತೆ. ಆದರೆ ತುಂಬಾ ಓಡಿಸಾಡ್ತು. ಆನೆ ಹಿಂದನೇ, ಕಾಡಾನೆ ಹಿಂದನೇ ಕಂಪ್ಲೀಟ್ ಕುಮ್ಕಿ ಆನೆಗಳು ಹೋಗ್ತು. ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಿಜವಾಗ್ಲೂ ಮೆಚ್ಚಲೇಬೇಕು. ಕತ್ಲಾದರೂ ಕೂಡ ಕಾರ್ಯಾಚರಣೆ ಮಾಡಲೇಬೇಕು. ಯಾಕೆಂದರೆ ಸ್ಟಾರ್ಟ್ ಮಾಡೋಕ್ಕಿದೆ, ಮತ್ತು ಹಿಂದೇಟ್ ಹಾಕೋಕ್ಕಾಗೋದಿಲ್ಲ. ಕತ್ಲಾದರೂ ಪರವಾಗಿಲ್ಲ, ಕಾರ್ಯಾಚರಣೆ ಇವತ್ತು ಸಕ್ಸಸ್ ಮಾಡಲೇಬೇಕು. ಡಾಟ್ ಆದಮೇಲೆ ಇನ್ನೇನು ಆನೆ ಮೂಮೆಂಟ್ ಆದರೂ ಕತ್ಲಾದರೂ ಇಮಿಡಿಯೇಟ್ ಮಾಡಲೇಬೇಕು ಅಂತ ಕೂಡ ಹರಸಾಹಸ ಪಟ್ಟು ಸುಮಾರೊಂದು 7 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಕತ್ಲಾಗಿತ್ತು. ಆನೆ ಕೂಡ ಕೆಳಗಡೆ ಬೀಳುತ್ತೆ. ಇಮಿಡಿಯೇಟ್ ಹಗ್ಗ ಎಲ್ಲವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಆನೆ ಇದಂಥ ಜಾಗ ನಂತರ ರಿವರ್ಸಿನ್ ಇಂಜೆಕ್ಷನನ್ನು ಕೊಟ್ಟು ಎಪ್ಸಿ ಸ್ವಲ್ಪ ಮುಂದಕ್ಕೆ ಕರ್ಕೊಬಂದು ಕ್ರೈನ್ ಕೂಡ ಬರುತ್ತೆ, ಕೇಜ್ ಲಾರಿ ಸಹ ಬರುತ್ತೆ. ಅಷ್ಟೊತ್ತಿಗಾಗಲೇ ಸಿಕ್ಕಾಪಟ್ಟೆ ಗ್ರಾಮಸ್ಥರು, ಕರೆಂಟ್ ಇಲ್ಲ ಅಂಥದ್ರಲ್ಲೂ ಹೇಗಾಗ ಬಂದರು. ತುಂಬ ಜನ ಸೇರಿದ್ರು. ಜನನ ನಿಯಂತ್ರಣ ಮಾಡೋಕ್ಕೂ ಕೂಡ ತುಂಬಾ ಕಷ್ಟಪಟ್ಟರು ಆರಕ್ಷಕ, ಅಂದರೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಅಲ್ಲಿ ಬಂದಿರ್ತಾರೆ. ಎಲ್ಲರ ಒಂದು ಸಹಕಾರದಿಂದನೇ ಇವತ್ತು ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೀಟ್ ಏನಿದೆ ಟೀಮ್, ಎಂಟೈರ್ ಹಾಸನ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಕತ್ಲಾಗಿದ್ರು ಕೂಡ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಸುಮಾರೊಂದು 8:30 ಲಿಫ್ಟಿಂಗ್ ಆಗೋ ಅಷ್ಟೊತ್ತಿಗೆ 8:30 ಆಗಿತ್ತು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಅಡ್ವೆಂಚರಸ್ ಆಗಿತ್ತು. ಅಂಥದ್ರಲ್ಲೂ ಕತ್ಲಾಗಿದೆ, ಕರೆಂಟ್ ಇಲ್ಲ, ಕಂಪ್ಲೀಟ್ ಏನಿದೆ ಟಾರ್ಚ್ ಸಹಾಯದ ಮೂಲಕವೇ ಆನೆಯನ್ನು ಸ್ವಲ್ಪ ಮುಂದಕ್ಕೆ ಎಳ್ಕೊಬಂದು, ಅದು
ಗಾಡಿಗಳು ಕರೆಕ್ಟಾಗಿ ಓಡಾಡೋ ಜಾಗ ಕೂಡ ಅಲ್ಲ, ಮಣ್ಣು ಜಾಗ ಅಂಥದ್ರಲ್ಲಿ ಅಲ್ಲಿಯೇ ಕೇಜ್ ಲಾರಿ, ಕ್ರಾಲ್ ಸಹ ಬರುತ್ತೆ, ಕೇಜ್ ಲಾರಿ ಬಂದು ಟ್ರೈನ್ ಸಹ ಬರುತ್ತೆ, ಅಲ್ಲಿಯೇ ಲಿಫ್ಟಿಂಗನ್ನು ಸಹ ಮಾಡ್ತಾರೆ. ಸುಮಾರೊಂದು 8:30 ಅಷ್ಟೊತ್ತಿಗೆ ಲಿಫ್ಟಿಂಗ್ ಆಗಿ ಕೇಜ್ ಲಾರಿಗೆ ಈ ಒಂದು ಆನೆಯನ್ನು ಇಡಲಾಗುತ್ತೆ. ನಿಜವಾಗ್ಲೂ ಕೂಡ ತಪ್ಪದೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಎಂತ ಹೊಡೆಯೋದು ಅಲ್ಲೇ ಹೊಡೆಯ ಕಾಣಿಸ್ತಿದೆ, ಕಾಣಿಸ್ತಿಲ್ಲ ಅಲ್ಲಿ ಡೈರೆಕ್ಟ್ ಹೋಗ್ಬೇಕು ನೀವು.